ಸಿನಿಮಾ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ನಟನಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಹಲವೆಡೆ ಸುತ್ತಾಡಿಸಿ ಪ್ರೀತಿಯ ನಾಟಕವಾಡಿದಂತಹ ನಟ ಸಂತೋಷ್ ನಂತರ ಲೈಂಗಿಕವಾಗಿ ಬಳಸಿಕೊಂಡು ಕೈಕೊಟ್ಟು ಪರಾರಿಯಾಗಿರುವಂತಹ ಆರೋಪ ಇದು. ಮನೆ ಬಳಿ ಬಂದು ತನ್ನ ಜೊತೆ ಬರುವಂತೆ ಕಾಟ ಕೊಡ್ತಾ ಇದ್ದಂತೆ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಿಸಿ ಕಿರುಕುಳ ನೀಡ್ತಾ ಇದ್ದಂತಹ ಆರೋಪ ನಟ ಸಂತೋಷ್ ವಿರುದ್ಧ ಕೇಳಿ ಬರ್ತಾ ಇದೆ. ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಯುವತಿಯಿಂದ ಈ ಬಗ್ಗೆ ದೂರು ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ, ಏನಿದು ಪ್ರಕರಣ? ಸಭಾ ಬೆಂಗಳೂರಿನಲ್ಲಿ ಯುವತಿಯೊಬ್ಬಳು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸಿದ್ದಾರೆ. ಆ ದೂರಿನಲ್ಲಿ ಸಾಕಷ್ಟು ವಿಚಾರವನ್ನ ಜೊತೆಗೆ ತನಗಾದಂತಹ ಅನ್ಯಾಯವನ್ನ ಅವರು ಹೇಳಿದ್ದಾರೆ. ಪ್ರಮುಖವಾಗಿ ಅವರಿಗೆ ಪರಿಚಯವಾದಂತಹ ಸಂತೋಷ್ ಎಂಬಾತ ತನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಲೈಂಗಿಕವಾಗಿ ಬಳಸಿಕೊಂಡು ವಂಚನೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಪೊಲೀಸರು ಆರೋಪಿಯ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋದು. ಈಗಾಗಲೇ 2 FIR ಕೂಡ ದಾಖಲಾಗಿದೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ನಲ್ಲಿ. ಆರೋಪಿಯ ವಿರುದ್ಧ ದೂರನ್ನ ದಾಖಲಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇಲ್ಲ ದೂರುದಾರರಿಗೆ ಅನ್ನೋದು. ಇನ್ನು ಆರೋಪಿ ಸಂತೋಷ್ ಏನಿದ್ದಾನೆ ಆತ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಯುವತಿಯನ್ನ ಎಳೆದಾಡಿದ್ದಾಳೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಆ ಬಗ್ಗೆಯೂ ಕೂಡ ಈಗಾಗಲೇ ಆಕೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಯುವತಿ ಬ್ಯೂಟಿಷಿಯನ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಂತೋಷ್ ಎಂಬಾತ ಪರಿಚಯ ಆಗ್ತಾನೆ. ಆತ ಕನ್ನಡ ಮತ್ತೆ ತಮಿಳು ಸಿನಿಮಾದಲ್ಲಿಯೂ ಕೂಡ ಆಕ್ಟಿಂಗ್ ಮಾಡಿರ್ತಾನೆ. ಈತ ಕೊಟ್ಟಿರುವಂತಹ ಟಾರ್ಚರ್ನಿಂದ ಬೇಸತ್ತು ಆಕೆ ಈತನ ಸಹವಾಸ ಬೇಡವೇ ಬೇಡ ಅಂತ ಹೇಳಿ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿರ್ತಾಳೆ. ಅದಾದ ಬಳಿಕ ಮತ್ತೆ ಆತ ಬಂದು ನೀನು ನಾನು ಕರೆದ ಟೈಮಲ್ಲಿ ಬಂದಿಲ್ಲ ಅಂತಂದರೆ ನಿನ್ನ ಪ್ರೈವೇಟ್ ಫೋಟೋಗಳೇನಿದೆ ಅದನ್ನು ನಾನು ವೈರಲ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾನೆ ಅನ್ನೋ ಆರೋಪ. ಸ್ಟಾರ್ಟಿಂಗ್ ಏನು ಅಂತಂದರೆ ಇಬ್ಬರು ಕೂಡ ಪರಿಚಯ ಆದಮೇಲೆ ಆತ ಆಕೆಗೆ ಪ್ರಪೋಸ್ ಮಾಡ್ತಾನೆ. ಆಕೆ ಅದನ್ನು ಒಪ್ಕೊಳ್ತಾಳೆ. ಒಪ್ಕೊಂಡ ಬಳಿಕ ಮದುವೆ ಆಗೋದಾಗಿ ಕೂಡ ಆತ ನಂಬಿಸ್ತಾನೆ. ಆ ರೀತಿಯಾಗಿ ನಂಬಿಸಿನೇ ಸಾಕಷ್ಟು ಬಾರಿ ಆಕೆಯ ಜೊತೆ ಸಂಪರ್ಕವನ್ನು ಕೂಡ ಈತ ಮಾಡಿರುವಂಥದ್ದು. ಆ ರೀತಿಯಾಗಾದರೂ ಕೂಡ ಇದುವರೆಗೂ ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಈಗಾಗಲೇ ಯುವತಿ ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.